ನಡುವೆ ನಿನ್ನೆ ಮೈಸೂರಲ್ಲಿ ಮಾತಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಒಂದು ಸಮಾವೇಶದಲ್ಲಿ ಮಾತಾಡ್ತಾ ಇದ್ರು. ಬಿಜೆಪಿ ಒಂದು ಹೇಳ್ತಾ ಇತ್ತು, ನೋಡ್ರಿ ಕಾಂಗ್ರೆಸ್ ಇವರನ್ನು ಯಾವುದೇ ಕಾರಣಕ್ಕೂ ಸಿ ಎಂ ಮಾಡಲ್ಲ. ಅಶ್ವಥ್ ನಾರಾಯಣ್ ಹೇಳಿದ್ರು, ಒಂದು ವೇಳೆ ಸಿ ಎಂ ಮಾಡ್ತಾರೆ ನಾನೇ ಸಪೋರ್ಟ್ ಮಾಡ್ತೀನಿ, ನೀವೆಲ್ಲ ಸುಮ್ಮನೆ ಓಟ್ ಹಾಕಬೇಡಿ ಅನ್ನೋ ಅವರ ಒಂದು ವೈಖರಿ ಆಗಿದೆ. ಸುಮ್ಮನೆ ಓಟ್ ಹಾಕ್ತಾ ಇದ್ರೆ ಅವರನ್ನು ಸಿ ಎಂ ಮಾಡಲ್ಲ. ಈಗ ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು ಅವರು ಒಕ್ಕಲಿಗ ಸಮುದಾಯಕ್ಕೆ. ಒಕ್ಕಲಿಗ ಸಮುದಾಯ ಕುಮಾರಸ್ವಾಮಿಯವರ ಕೈನೂ ಹಿಡಿದಿದೆ, ಡಿ ಕೆ ಶಿವಕುಮಾರ್ ಕೈ ಕೂಡ ಹಿಡಿದಿದೆ. ದಿಲ್ಲಿಯಲ್ಲಿ ಆಗ ಇವರು ಮಾತಾಡ್ತಾರೆ, ಕೇಳಿಸ್ಕೋತೀನಿ. ದಿಲ್ಲಿಯಲ್ಲಿ ಏನಾಗಬೇಕು ಎಲ್ಲ ತೀರ್ಮಾನ ಆಗಿದೆ ರೀ, ನೀವೇನು ತಲೆ ಕೆಡಿಸ್ಕೋಬೇಡಿ, ಸ್ವಲ್ಪ ದಿನ ಕಾಯಿರಿ ಅಷ್ಟೇ, ನೀವು ಎಲ್ಲರೂ ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂತ CM ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಲೋಕಸಭಾ ಚುನಾವಣೆ ಬಳಿಕ CM ಬದಲಾವಣೆಯ ಸುಳಿವನ್ನು DKಶಿ ನೀಡಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅವರು ಹೇಳಿದ್ದನ್ನು ಗಮನಿಸಿ ಒಮ್ಮೆ ಏನು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವರಾಯಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದಂತ ನ್ಯಾಯ ಆಡ್ತಾ ಇದ್ರು, ಸ್ವಾಗತ ನ್ಯಾಯ ಆಡ್ತಾ ಇದ್ರು. ನಾನು ನೀವ್ ಆಡೋದ್ ಬೇಡ ನ್ಯಾಯ, ನಿಮ್ ನ್ಯಾಯ ಎಲ್ಲ ನಡೆದಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ ಅಂದ್ರು. ಡೆಲ್ಲಿಲಿ ಏನಾಗ್ಬೇಕು ಅದು ತೀರ್ಮಾನ ಆಗಿದೆ, ಚರ್ಚೆ ಬೇಡ, ಅದಕ್ಕೆ ಚರ್ಚೆ ಆಗೋದ್ ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಬಲ ನಿಂತ್ಕೊಳ್ಳಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರು ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ನೆ ಬಂದಿಲ್ಲ, ಸುಮ್ನೆ ಅಧ್ಯಕ್ಷರನ್ನ ಎಷ್ಟು ಕಿರ್ಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸ್, ಇಡಿ ಕೇಸು, CBI ಕೇಸು, ಏನ್ ಮಾಡಬಾರ್ದು ಮಾಡಿದ್ದೀನಿ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವರಾಯಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದಂತ ನ್ಯಾಯ ಆಡ್ತಾ ಇದ್ರು, ಸ್ವಾಗತ ನ್ಯಾಯ. ಈಗ ಡಿ ಕೆ ಶಿವಕುಮಾರ್ ಒಂದಂತೂ ಹೇಳಿದ್ದಾರೆ, ಸ್ವಲ್ಪ ದಿನ ಅಷ್ಟೇ ತಡ್ಕೊಳ್ಳಿ. ಅದರ ಅರ್ಥ ಒಂದು ಕ್ಲಿಯರ್ ವೀಕ್ಷಕರೇ, ಈ ಬಾರಿಯ ಮುಖ್ಯಮಂತ್ರಿ ಆಗ್ತಾರೆ, ಅದು ಶತಸಿದ್ಧ, ಅದರಲ್ಲಿ ಎರಡು ಮಾತಿಲ್ಲ. ಕ್ವಶ್ಚನ್ ಇರೋದೇನು ಗೊತ್ತಾ, ಲೋಕಸಭೆ ಚುನಾವಣೆ ಆದ ನಂತರ ಮಾಡ್ತಾರಾ? 3 ಆಪ್ಷನ್ ಕೊಡ್ತೀನಿ ನಾನು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಒಂದೋ ಲೋಕಸಭಾ ಚುನಾವಣೆ ನಂತರ ಆಗಬೇಕು, ಒಂದೋ 50-50 ಅಂದರೆ 2.5 ವರ್ಷ ಆದ ನಂತರ ಆಗಬೇಕು. ಕೆ ಶಿವಕುಮಾರ್ ದೆಹಲಿಯಲ್ಲಿ ಎಲ್ಲ ಆಗಿದೆ, ಸ್ವಲ್ಪ ದಿನ ಕಾಯಿರಿ, ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದಂಥ ಮಾತು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹಾಗಿದ್ರೆ ದೆಹಲಿಯಲ್ಲಿ ಎಲ್ಲ ತೀರ್ಮಾನ ಆಗಿದೆ. ಬನ್ನಿ ಇದರ ಬಗ್ಗೆ ನಿಮಗೆ ಒಂದೇ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಲು ಗ್ಯಾರಂಟಿ ದೊಡ್ಡ ಕಾರಣ, ಅದರಲ್ಲಿ ಎರಡು ಮಾತಿಲ್ಲ. ಗ್ಯಾರಂಟಿ ಜೊತೆ DKಶಿ ಅವರ ಪರಿಶ್ರಮ, ಸಂಘಟನಾ ಸಾಮರ್ಥ್ಯ ಕೂಡ ದೊಡ್ಡದು. ಇನ್ನು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡಿದರು ಡಿ ಕೆ ಶಿವಕುಮಾರ್. ನಿರಂತರವಾಗಿ ಕೆಲಸ ಮಾಡಿದರು, ಪಕ್ಷಕ್ಕೆ ಸಹಾಯ ಮಾಡಿದ್ರು, ಪಕ್ಷಕ್ಕೆ ಅಗತ್ಯ ಸಹಾಯ ಮಾಡಿದರು ಡಿ ಕೆ ಶಿವಕುಮಾರ್. ಅದನ್ನು ಸ್ವತಃ ಸಿದ್ದರಾಮಯ್ಯನವರು ಹೇಳಿದರು, ಪಕ್ಷ ಸಂಘಟನೆ ನಂಬರ್ 1 ಡಿ ಕೆ ಶಿವಕುಮಾರ್. ಬಂಡೆದ್ದವರನ್ನು ಅವರ ಮುನಿಸಿಗೆ ಮದ್ದರದು ಸಮಾಧಾನ ಕೂಡ ಮಾಡಿದರು, ಯಾವುದೇ ಪ್ರಾಬ್ಲಮ್ ಇಲ್ಲದಂಗೆ ನೋಡಿದರು. ಆಮೇಲೆ DKಶಿ ನಮ್ಮವ ಅಂತ ಒಕ್ಕಲಿಗರು ವೋಟ್ ಕೊಟ್ಟಿದ್ರು, ಒಂದು ಅವಕಾಶ ಕೊಡಿ ಅಂತ ಹೇಳಿ ಒಕ್ಕಲಿಗರು ವೋಟ್ ಕೊಟ್ಟಿದ್ರು. 6% ಜಾಸ್ತಿ ವೋಟ್ ಬಂದಿತ್ತು. ಒಕ್ಕಲಿಗರಿಗೆ DKಶಿಯನ್ನು CM ಆಗಿ ನೋಡುವ ಆಸೆ ಇತ್ತು, ಇದೇ ಇರುತ್ತೆ. ಒಕ್ಕಲಿಗರ ಈ ಆಸೆಯಿಂದಾಗಿ CT ರವಿ ಅಂತ, ಸುಧಾಕರ್ ಅಂತ ಏನು ನಾಯಕರು ಚಿಕ್ಕಮಗಳೂರಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸೋಲ್ಬೇಕಾಯಿತು. ಇನ್ನು ಗೆದ್ದ ಮೇಲೆ 136 ಕ್ಷೇತ್ರ ಬಂದ ಮೇಲೆ ಸಿದ್ದರಾಮಯ್ಯನವರಿಗೆ ಅಷ್ಟು ಸುಲಭಕ್ಕೆ ಕುರ್ಚಿಯನ್ನು ಬಿಟ್ಟು ಕೊಡಲಿಲ್ಲ ಡಿ ಕೆ ಶಿವಕುಮಾರ್. ಭಾಳ ದೊಡ್ಡ ವಾಗ್ಯುದ್ಧ ಆಯಿತು. ದೆಹಲಿಯಲ್ಲಿ 2-3 ದಿನಗಳ ಕಾಲ ತಿಕ್ಕಾಟ ನಡೆದಿತ್ತು. ಆದರೆ ಕೊನೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಹಾಗಿದ್ದರೆ DKಶಿ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ರಹಸ್ಯ ಒಳ ಒಪ್ಪಂದ ಆಗಿದೆಯಾ? ಇಂಥ ಅನೇಕ ಅನುಮಾನಗಳು ಕಾಡ್ತಾ ಇದೆ. ರಹಸ್ಯ ಒಪ್ಪಂದದ ಬಳಿಕವೇ ಸಿದ್ದರಾಮಯ್ಯ ಅವರಿಗೆ ಪಟ್ಟ ಕಟ್ಟಲು DKಶಿ ಒಪ್ಪಿಗೆ ಕೊಟ್ಟಿರಬಹುದಾ? ಆ ಪ್ರಕಾರ 50-50 ಅಧಿಕಾರ ಹಂಚಿಕೊಳ್ಳುವ ಮಾತುಕತೆ ಆಗಿತ್ತಾ? 2.5 ವರ್ಷ ಲೋಕಸಭಾ ಎಲೆಕ್ಷನ್ವರೆಗೆ ಸಿದ್ದು CM ಅಂತ ಹೇಳಿದ್ರಾ? ಹಾಗಿದ್ರೆ ಅದು 1 ವರ್ಷ ಆಗುತ್ತೆ. ಅಥವಾ 2.5 ವರ್ಷ ತನಕ ಇನ್ನೂ ಇರ್ತಾರೆ, ಇನ್ನೂ 1.5 ವರ್ಷಗಳ ತನಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರ. ಆದರೆ 2.5 ವರ್ಷವಲ್ಲ, 3 ವರ್ಷ ತನಕ CM ಸಿದ್ದರಾಮಯ್ಯ ಇರ್ತಾರ. ಯಾಕೆ ಅಂತಂದರೆ 3 ವರ್ಷ ತನಕ ಅವರು ಮುಖ್ಯಮಂತ್ರಿ ಆಗಿದ್ದರೆ ಬಹುಶಃ ಸಿದ್ದರಾಮಯ್ಯನವರ ಅಭಿಮಾನಿಗಳು, ಸಿದ್ದರಾಮಯ್ಯನವರ ಇದರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಇದನ್ನು ನೋಡಿದರೆ ಒಳ್ಳೆಯದು. ಅರಸು ದೇವರಾಜ್ ಅರಸು ಅವರಿಗಿಂತ ಈ ಕರ್ನಾಟಕವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಡಿದ್ದು ದೇವರಾಜ್ ಅರಸು. ದೇವರಾಜ್ ಅರಸು ಅವರಿಗಿಂತ 1 ದಿನವಾದರೂ ಹೆಚ್ಚಿನ ದಿನ ಕರ್ನಾಟಕ ರಾಜ್ಯವನ್ನು ಆಳಿ ಕುರ್ಚಿ ಬಿಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳ್ತಾರಾ? ಇದೀಗ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯವನ್ನು ಆಳಿರೋ ಪೈಕಿ 3ನೇ ವ್ಯಕ್ತಿ, 3ನೇ CM.
ಮೊದಲು ದೇವರಾಜ ಅರಸು, ಅದಾದ ನಂತರ ಎಸ್ ನಿಜಲಿಂಗಪ್ಪ, ಆಮೇಲೆ ಸಿದ್ದರಾಮಯ್ಯನವರಿದ್ದಾರೆ. ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿಬೇಕು ಅಂತಂದರೆ ಕರ್ನಾಟಕವನ್ನು ಈ ದೇವರಾಜ ಅರಸು ಅವರು 2794 ದಿನಗಳ ಕಾಲ ಆಳಿದರು. ಎಷ್ಟು? 2794. ಆಮೇಲೆ ಎಸ್ ನಿಜಲಿಂಗಪ್ಪ ಅವರು 2730 ದಿನಗಳ ಕಾಲ ಆಳಿದರು. ಅಂದರೆ 64 ದಿನ ಜಾಸ್ತಿ. ಯಾರು? ಅರಸು. ನಿಜಲಿಂಗಪ್ಪ 2730 ದಿನ, ಅರಸು 2794 ದಿನ. ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಈಗಾಗಲೇ 2155 ದಿನ ಆಳಿದ್ದಾರೆ. 2155 ದಿನ ಆಳಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು 639 ದಿನ ಆಳಬೇಕು ರಾಜ್ಯವನ್ನು. 639 ದಿನ ಆಳಬೇಕು ಅಂತಂದರೆ ಇನ್ನು 2 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು. 2 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದು 639 ದಿನ ಆಳಿದರೆ ಅರಸು ದಾಖಲೆಯನ್ನು ಮುರಿದ, ಕರ್ನಾಟಕವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಳಿದ ದಾಖಲೆ ಸಿದ್ದರಾಮಯ್ಯನವರ ಹೆಸರಿಗೆ ಬರುತ್ತೆ. ಹಾಗಾಗಿ ಒಂದು ಗೆಸ್ಸಿಂಗ್, 2.5 ವರ್ಷ. ಅರಸು ದಾಖಲೆಯನ್ನು ಮುರಿಬೇಕು ಅಂತಂದರೆ 3 ವರ್ಷ. ಈ ಮಾಹಿತಿ ಯಾರೂ ಕೊಟ್ಟಿಲ್ಲ, ಕೇವಲ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.